ಮೈಸೂರಿಲಿರುವಂತ ಸಾವಿರಾರು ಕೋಟಿ ಬೆಲೆ ಬಾಳುವಂತ ವರ್ಕ್ ಪ್ರಾಪರ್ಟಿ Yes, sir. ಯಾರು ನುಂಗಿ ನೀರು ಕುಡಿತಾ ಇದ್ದಾರೆ? ಪೇಪರ್ ನಲ್ಲಿ ಹಿಂದೆ ಯಾರು? ಹಿಂದೆಯವರು ಕುಡಿತವ್ರೆ ಅಂತ ಬರಲ್ಲ, ಬಟ್ ಇನ್ವಿಸಿಬಲ್ ಹ್ಯಾಂಡ್ಸ್ ಎಲ್ಲ ಕಾಣಿಸ್ತದೆ. ಹೂ ಇಸ್ ಡ್ರೈವಿಂಗ್ ದಿ ಬಸ್ ಇದೆ, ನಾನು ಆಟ ಆಡ್ಸಿದೆ, ನಾನೇ ರಾಜ, ನಂದೇ ಎಲ್ಲ. ಎನ್ಆರ್ ಕ್ಷೇತ್ರ ಪಬ್ಲಿಕ್ಗೆ ಗೊತ್ತಿತ್ತು ವಕ್ಫ್ ಬೋರ್ಡ್ ನಲ್ಲಿ ಇಂಥ ಅಕ್ರಮಗಳು ನಡೀತಾ ಇದೆ ಅಂತ. ಬಟ್ ದಾಖಲೆಗಳು ಸರ್ವನಾಶ ಆಗಿದೆ. Yes. ಆದ್ರೆ ಭೂಮಿ ಅಲ್ಲೇ ಇದೆ, ಅಲ್ಲೇ ಇದೆ. ಆದ್ರೂ ಯಾವ ಮುಸ್ಲಿಮ್ಸ್ ಬಾಂಧವರಿಗೂ ಅದು ಸಿಗ್ತಾ ಇಲ್ಲ. ಎಲ್ಲ ಎಸ್ ಆದ್ರೆ ನಿಮ್ಮವರೇ ನಿಮಗೆ ಮೋಸ ಮಾಡ್ತಾ ಇದ್ದಾರೆ. ಎಸ್ ಖಂಡಿತ. ಅದ್ರ ವಿರುದ್ಧನೇ ನೀವು ಫೈಟ್ ಮಾಡ್ತಾ ಇದ್ದಾರೆ. Yes. ನಿಮ್ಗೆ ಯಾಕೆ ಬೇಕು ಈ ಉಸಾಬರಿ? ಅವ್ರ ತರ ಸೈಲೆಂಟ್ ಆಗಿ ಇದ್ಬಿಟ್ಟೆ ಆಗ್ತಿತ್ತಲ್ವಾ? ಒಳ್ಳೆ ಕ್ವಶನ್ ಇದು. ಇದರಲ್ಲಿ ದೊಡ್ಡವರು ಮಾಡಿರೋದು ಇದು ವಫ್ ದೇವರ ಹೆಸರಿನಲ್ಲಿ. ಇದು ದೇವರ ಹೆಸರಿನಲ್ಲಿ ಒಂದ್ಸಲಿ ನಾವು ಮಾಡಿಬಿಟ್ರೆ ಅದು ಎಲ್ಲ ಹೋಗೋದೇ ಬಡವರಿಗೋಸ್ಕರ. 1% ಬಿಕಾಸ್ ಇಲ್ಲಿ ಎಲ್ಲ ಕೆಳಗಡೆಯಿಂದ ಮೇಲ್ಮಟ್ಟಕ್ಕೆ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ. ಇವಾಗ ನಾನು ಕ್ಯಾಮ್ರಾ ಮೇಲೆ ಹೇಳ್ತಾ ಇದ್ದೀನಲ್ಲ, 100 ಕೋಟಿ ಯಾಕಂತ ಹೇಳಿದ್ರೆ 4 ವರ್ಷದಿಂದ ನಾವು ಎಲ್ಲ ಇದೆಲ್ಲ ಆಚೆ ತೆಗೆದು ಬರ್ತಾ ಇದ್ದೀವಿ. 1 ವಿಕೆಟ್ ಬೀಳಲಿಲ್ಲ. ಅಲ್ಲಿ ಯಾರು ಇರ್ಬೇಕು? ಇಂಥವ್ರ ಹಲ್ಕಾಗಳು ಇಲ್ಲ, ಇರಬಾರ್ದಾಗಿತ್ತು. ನಾನು ಹಲ್ಕಾಗಳೂನೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಕಾರಣ ಯಾಕಂತ ಹೇಳಿದ್ರೆ ಇವ್ರ ಎಲ್ಲ ಇನ್ಫ್ಲೂಯೆನ್ಸು, ಇವ್ರಿಗೆ ಮಾನ ಮರ್ಯಾದೆ ನೀತಿ ಧರ್ಮ ಏನೂ ಇಲ್ಲ. ಆಮೇಲೆ ಹಿಂಗೆಲ್ಲ ಪ್ರಶ್ನೆ ಮಾಡಿದ್ರೆ ನೀನು ಹುಚ್ಚರೋನಲ್ವಾ? ವರ್ಕ್ ಪ್ರಾಪರ್ಟೀಸ್ ವರ್ಕ್ ಬೋರ್ಡ್ ನಲ್ಲಿ 100 ಕೋಟಿ ಸಾವಿರಾರು ಕೋಟಿ ಆಸ್ತಿಗಳು ಯಾರು ಪಾಲಾಗ್ತಾ ಇವೆ? ಫಸ್ಟ್ ಆಫ್ ಆಲ್ ಅಲ್ಹಮ್ದುಲಿಲ್ಲಾ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ 100 ಇಲ್ಲ 1000 ಇಲ್ಲ, ಟೆನ್ಸ್ ಆಫ್ ಕ್ರೋರ್ಸ್. ಇಟ್ ರನ್ಸ್ ಇಂಟು ಬಿಲಿಯನ್ಸ್. ಇದು ಸಾವಿರಾರು ಕೋಟಿನ, ಸಾವಿರಾರು ಕೋಟಿ, ನಾಟ್ ಟೆನ್ಸ್ ಆಫ್ ಕ್ರೋರ್ಸ್, ಸಾವಿರಾರು ಕೋಟಿ ಇದ್ಲಿ. ಅದೂ ಇದು ನಗದ್ ಕ್ಯಾಶ್ ಅಂತ ಹೇಳ್ತೀವಲ್ಲ ನಮ್ಮ ಭಾಷೆದಲ್ಲಿ, ಕ್ಯಾಶ್, ಹಾರ್ಡ್ ಕ್ಯಾಶ್ ಇದು ಎಲ್ಲ ಅಷ್ಟೊಂದು ಮಿಸ್ಯೂಸ್ ಆಗಿರೋದು. ವಕ್ಫ್ ಪ್ರಾಪರ್ಟೀಸ್ ಬೇರೆ, ಇಮೂವಬಲ್ ಪ್ರಾಪರ್ಟೀಸ್ ಬೇರೆ. ನಾನು ನೋಡ್ತಾ ಇರೋದು ಮೈಸೂರು ಸಿಟಿಗೆ ಲೆಕ್ಕಕ್ಕೆ ನೋಡಿದ್ರೆ ನಗದ್ ಕ್ಯಾಶ್, ಹಾರ್ಡ್ ಕ್ಯಾಶೇ ಮಿಸ್ಯೂಸ್ ಆಗ್ತಾ ಇದೆ. ಇಟ್ ರನ್ಸ್ ಇಂಟು ಕ್ರೋರ್ಸ್, ಹಂಡ್ರೆಡ್ಸ್ ಆಫ್ ಕ್ರೋರ್ಸ್ ಹಂಗಾಗ್ತಾ ಇದೆ. ಮೈಸೂರಿನಲ್ಲೇ ಅಷ್ಟೊಂದು ಇದೆಯಾ? ಅಷ್ಟೊಂದು ಇದೆ. ನೀವು ಹೆಂಗ್ ಫೈಟ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತೀರಾ? ಎಲ್ಲ ಅಲ್ಹಮ್ದುಲಿಲ್ಲಾ ನಾವು ಒಗ್ಬಿಟ್ಟಿದೀವಿ ಇವಾಗ. ಇಲ್ಲ ಇದೆಲ್ಲ ಅಕ್ರಮ, ಹಿಂಗ್ ಮಾಡಿರೋದು ಅಕ್ರಮಕ್ಕೆ ಇಲ್ಲ, ಒಳಗಡೆಯಿಂದ ಒಳಗಡೆ ಹೋಗ್ಬೇಕಂತ ಹೇಳಿ ಒಳಗಡೆಯಿಂದ ಹೋಗ್ತಾ ಇದ್ದೀನಿ. ಒಂದು ಉದಾಹರಣೆಗೆ ನಿಮ್ಮೊಂದು ಕ್ವಶನ್ಗೆ ಒಂದು ಆನ್ಸರ್ ಹೇಳಿದ್ದೀನಿ. ಒಂದು ಸದ್ಯ ಒಂದು 15-20 ದಿವಸ ಆಯಿತು, ಗೆಜೆಟ್ ನಲ್ಲಿ ಒಂದು ಪ್ರಾಪರ್ಟಿ 36 ಪ್ರೈಮ್ ಪ್ರಾಪರ್ಟೀಸ್ ಇದೆ ಮೈಸೂರು ಸಿಟಿನಲ್ಲಿ. ಎಷ್ಟು? 36 ಇದೆ. 36 ಪ್ರಾಪರ್ಟಿಗಳಿದೆ ಒನ್ ಕಮಿಟಿನಲ್ಲಿ. ಒನ್ ಕಮಿಟಿನಲ್ಲಿ 36 ಪ್ರಾಪರ್ಟೀಸ್ ಇದೆ ಮೈಸೂರಿನಲ್ಲಿ. ಅದ್ ನೋಡಕ್ಕೆ ಹೋದ್ರೆ ಆ ಫೈಲ್ಸೇ ಇಲ್ಲ. ಬೇರೆ ಪೇಪರ್ ನಲ್ಲಿ 36 ಪ್ರಾಪರ್ಟೀಸ್ ಇದೆ, ಡಾಕ್ಯುಮೆಂಟ್ಸ್ ಇಲ್ಲ. ಪ್ರಾಪರ್ಟಿ ಎಲ್ಲಿದೆ? ಪ್ರಾಪರ್ಟೀಸ್ ಇದೆ ಮೈಸೂರಿನಲ್ಲಿ. ಹುಡ್ಕಕ್ ಹೋಗ್ತೀನಿ, ಇದೆ ಪೇಪರ್ಸ್ ಇಲ್ಲ. ಮಾಡೋರು ಯಾರು? ಅದೇ ನಾವು ಕೇಳೋದು. ಮಾಡೋರು ಯಾರು? ಯಾರ್ಯಾರು 20 ವರ್ಷದಿಂದ ಕೂತಿದ್ರು ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ವಕ್ಫ್ ನಲ್ಲಿ? ಕಣ್ಣು ಮುಚ್ಕೊಂಡು ಯಾಮರ್ಸ್ಕೊಂಡು ಜನಕ್ಕೆ ಕೂತಿದ್ರಲ್ಲ, ಹೇಳಿ ಬಂದಿ ಉತ್ತರ. ಒಂದು ಉತ್ತರ ಕೊಡಲ್ಲ ಕೇಳಿದ್ರೆ. ನಿಮ್ ಶಾಸಕರೇ ಇದಾರಲ್ಲ, ಅದೇ ನಾನು ಹೇಳ್ತಾ ಇರೋದು. ಯಾರು ಕೂತಿದ್ರು? ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ವಕ್ಫ್ ನಲ್ಲಿ ಬೆಂಗಳೂರಿನಲ್ಲಿ ಸುಮಾರು 15 ವರ್ಷದಿಂದ ಕೂತಿದ್ರು. ಇವತ್ತಿನ ಕಾಲದಲ್ಲಿನೋ ಮೈಸೂರು ಸಿಟಿನಲ್ಲಿ ನೀವು 5 ಕಮಿಟಿನಲ್ಲಿ ಕೂತಿದ್ರಿ. ಇವ್ರದೇನೆ ಸ್ಟೇಟ್ ಅಲ್ಲೂ ಇವ್ರೇನೆ. ಇವಾಗ ಸ್ಟೇಟ್ ನಲ್ಲಿ ಹೋದ್ ವರ್ಷ ಇವ್ರಿಗೆ ತೆಗ್ದವ್ರೆ. ಅದ್ಯಾವ ಗೊತ್ತಿಲ್ಲ ನನಗೆ, ಅಂದ್ರೆ ತೆಗ್ದವ್ರೆ. ಬಟ್ ಹಿ ವಾಸ್ ವೆರಿ 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 ಪವರ್ಫುಲ್. ಅಂತವ್ರಿಗೆ ಇವಾಗ ಹೋದ್ ವರ್ಷ ತೆಗ್ದವ್ರೆ. ಇಲ್ಲಿ 5 ಕಮಿಟಿನಲ್ಲಿ ನೀವು ಕೂತಿದ್ರಿ, ಅದೂನು ಉಲ್ಲಂಘನೆ ಮಾಡ್ಕೊಂಡು ನೀವು ಕೂತಿದ್ರಿ ಅಂತ ಹೇಳ್ಬಿಟ್ಟು ಮೈಸೂರಿನಲ್ಲಿ ವಕ್ಫ್ ಟ್ರಿಬ್ಯುನಲ್ ನಲ್ಲಿ ರೂಲಿಂಗ್ ನಲ್ಲಿ ಜಡ್ಜ್ ಸಾಹೇಬ್ರು ಹೇಳವ್ರೆ, ನೀವು 5 ಕಮಿಟಿನಲ್ಲಿ ಕೂತಿದ್ರಿ ಅಂತ. ಯಾಕೆ ನೀವು ನಿಮ್ ಕಿವಿಗೆ ಇದೇ ಹೋಗಲ್ಲ? ಅಂದ್ರೆ 5 ಕಮಿಟಿ ಕೂತ್ಕೋಬೋದಾ ಸರ್? ಅದೇ ಅಲ್ಲಿ ಕಾನೂನು ಉಲ್ಲಂಘನೆ ಮಾಡೋರೆ ಅಂತ ನಾನ್ ಹೇಳ್ತಾ ಇಲ್ಲ, ಕಾನೂನೇ ಹೇಳ್ತಾ ಇದೆ. ಕಾನೂನು ಜಡ್ಜ್ ಸಾಹೇಬ್ರು ಹೇಳ್ತವ್ರೆ ವಕ್ಫ್ ಟ್ರಿಬ್ಯುನಲ್ ನಲ್ಲಿ ರೂಲಿಂಗ್ ನಲ್ಲಿ ಇದೆ. ಓಕೆ, ಇಷ್ಟೆಲ್ಲ ಆದ್ರೂ ಕೂಡ ಮತ್ತೆ ಸಾವಿರಾರು ಕೋಟಿ ಆಸ್ತಿ ಮೈಸೂರಿನಲ್ಲಿ ಇದೆ. ಎಲ್ಲಿದೆ ಮತ್ತೆ ಅದು? ಇದ್ರೂ ಅದು ಯಾರ ಹತ್ರ ಆ ಪೇಪರ್ಸ್ ಗಳಿದೆ? ಯಾರಿಗೂ ಉಪಯೋಗ ಬರ್ತದೆ? ನಿಮ್ಮ ಮುಸ್ಲಿಂ ಬಾಂಧವ್ರಿಗೆ ಉಪಯೋಗ ಬರ್ತಾ ಇದೆಯಾ? ನಮ್ಗಂತೂ ಹಿಂದೂಗಳಿಗಂತೂ ಸಿಗಲ್ಲ ಬಿಡಿ. ನಿಮ್ದೇ ಅದು ವರ್ಕ್ ಪ್ರಾಪರ್ಟಿ ಅಂದ್ರೆ ಅದು ನಿಮ್ದೇನೆ. ಅದು ಲೆಕ್ಕ ಏನಿದೆ ಸರ್? ಇವಾಗ ನೀವು ಹೇಳ್ದಂಗೆ ನಿಮ್ಮೆಲ್ಲರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದೀರಲ್ಲ, ಬಹಳ ಇಂಟ್ರೆಸ್ಟಿಂಗ್ ನೋಟ್ ಅಂತ ಹೇಳಿದ್ರೆ ನಮ್ಮವ್ರಿಗೇನೆ ಗೊತ್ತಿರ್ಲಿಲ್ಲ. ನಮ್ಮವ್ರಿಗೇನೆ ಗೊತ್ತಿಲ್ಲ ಇದು. ಯಾವಾಗ ನಾನು 4 ವರ್ಷದಿಂದ ನಾನು ಹೋಗ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಆವಾಗಿಂದ ಇದು ಆಚೆ ಬರ್ತಾ ಇದೆ. ಜನಕ್ಕೆ ಒಂದು ಅವೇರ್ನೆಸ್ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ. ಓಕೆ,
ಸೊ ಅಂದ್ರೆ ಮೈಸೂರಿಲಿರುವಂತ ಸಾವಿರಾರು ಕೋಟಿ ಬೆಲೆ ಬಾಳುವಂತ ವರ್ಕ್ ಪ್ರಾಪರ್ಟಿ ಯಾರು ನುಂಗಿ ನೀರು ಕುಡಿತಾ ಇದ್ದಾರೆ. ಪೇಪರ್ ನಲ್ಲಿ ಹಿಂದೆವರು ಕುಡಿತವ್ರೆ ಅಂತ ಬರಲ್ಲ, ಬಟ್ ಇನ್ವಿಸಿಬಲ್ ಹ್ಯಾಂಡ್ಸ್ ಎಲ್ಲ ಕಾಣಿಸ್ತದೆ. ಹೂ ಇಸ್ ಡ್ರೈವಿಂಗ್ ದಿ ಬಸ್? ಬಸ್ ಡ್ರೈವರ್ ಇಲ್ಲಿ ಕಾಣಿಸ್ತದೆ, ಬಟ್ ಇಲ್ಲಿ ಡಾಕ್ಯುಮೆಂಟ್ಸ್ ನಲ್ಲಿ ಬಸ್ ಡ್ರೈವರ್ ಕಾಣ್ತದೆ, ನಾವು ಹೇಳಕ್ ಆಗಲ್ಲ ಇವರೇ ಅಂತ. ಬಟ್ ಸಮ್ ಒನ್ ಇಸ್ ಡ್ರೈವಿಂಗ್ ದಿ ಬಸ್. ಈಗ ನೀವ್ ಹೇಳ್ತಾರ ಬಲವಾದ ಸಾಕ್ಷಿ ಹೇಳ್ಬೇಕು ಅಂತಂದ್ರೆ ತನಿಲ್ ಸೇಠ್ ಅವರೇ ಇದಾರಪ್ಪ, ಶಾಸಕರು, ಹಲವಾರು ಬಾರಿ ಶಾಸಕರಾದಂತವ್ರು. ಈಗ ನೆಕ್ಸ್ಟ್ ಮಿನಿಸ್ಟರ್ ಪೋಸ್ಟ್ ಬೇಕು ಅಂತ ನಿಮ್ಮ ಕ್ಷೇತ್ರದವರೇ ಓಡಾಡ್ತಾ ಇದಾರೆ. ಬಟ್ ವರ್ಕ್ ಪ್ರಾಪರ್ಟಿನ ಮುಸ್ಲಿಮ್ಸ್ ಅವ್ರಿಗೆ ಈ ತರ ಎಲ್ಲ ಮೋಸ ಮಾಡ್ತಾರೆ. ಈ ಎಲ್ಗೂ ಕೂಡ ಲೆಕ್ಕ ಇಲ್ಲ ಅದು. ಸರ್ ಅದು ನಾನು ಹೇಳಿದೆಲ್ಲ ಆವಾಗಲೇ 10 minutes ಬಿಫೋರು, ನಮ್ಮ ಜನಕ್ಕೂ ಇವರು ಕಣ್ಣು ಮುಚ್ಕೊಂಡು ಯಾಮರ್ಸ್ಕೊಂಡು ಏನಂತ ಹೇಳೋಣ, ಯಾವ ಲ್ಯಾಂಗ್ವೇಜ್ನಲ್ಲಿ ಹೇಳೋಣ, ಇವ್ರ ತಲೆಗೆ ಹೋಗ್ಬೇಕು ಅಂದ್ರೆ ಇವ್ರ ಕಿವಿಗೆ ಹೋಗ್ಬೇಕಾಗಿದ್ರೆ, ನಾನು ಮಾಡಿದೆ, ನಾನು ಆಟ ಆಡಿಸಿದೆ, ನಾನೇ ರಾಜ, ನಂದೇ ಎಲ್ಲ ಅಂತ ಹೇಳ್ಬಿಟ್ಟು ಜನಕ್ಕೆ ಎಲ್ಲ ಚೆನ್ನಾಗಿ ಮರ್ಸ್ಕೊಂಡು ಹೋಗೋರು. ನಿಮ್ಮ ಇಡೀ ಎಲ್ಲ ಕ್ಷೇತ್ರದವರು ಕೂಡ ಎಷ್ಟು ವರ್ಷವನ್ನ ಗೆಲ್ಲಿಸ್ಕೊಂಡ್ ಬರ್ತಾ ಇದ್ರೆ, ಬಟ್ ಆ ಕ್ಷೇತ್ರದ ಮುಸ್ಲಿಂ ಬಾಂಧವರಿಗೆ ಮೋಸ ಮಾಡ್ತಿದ್ದಾರೆ ಅಂತ ಎಷ್ಟು ಜನ ಗೊತ್ತಾಗಿದೆ ಸರ್? ಇವಾಗ ನಾನು 4 ವರ್ಷದಿಂದ ನಾನು ಯಾವಾಗ ಓಡಾಡ್ತಾ ಇದ್ದೀನಿ ಇದು ಎಲ್ಲ ಈ ಸಮಸ್ಯೆಗೆ, ಸಮಸ್ಯೆಗೆ, ಅಲ್ಲಿ ನನಗೆ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಏನಿದೆ ಅಂದ್ರೆ, ನಾಟ್ ಈವನ್ ಫಾರ್ 5% ಆಫ್ ದಿ NR ಕ್ಷೇತ್ರ ಪಬ್ಲಿಕ್ಗೆ ಗೊತ್ತಿತ್ತು ವಕ್ಫ್ ಬೋರ್ಡ್ ನಲ್ಲಿ ಇಂಥ ಅಕ್ರಮಗಳು ನಡೀತಾ ಇದೆ ಅಂತ. ಬಟ್ ಹೇಳಷ್ಟು ಧೈರ್ಯ ಇರ್ಲಿಲ್ಲ. ಧೈರ್ಯ ಇವಾಗ್ಲೂ ಇಲ್ಲ ಅವ್ರಿಗೆ, ಇವತ್ತೂ ಇಲ್ಲ, ಬಿಕಾಸ್ ಇಲ್ಲೂ ಇಲ್ಲ. ನನ್ಗೆ ಏನಂತ ತಿಳಿಯೋಣಿ ಇದೆ ಅಂತ ಹೇಳಿದ್ರೆ, ಇವಾಗ ಯಾರಿಗೆ ಗೊತ್ತಾಗ್ಬಿಟ್ಟೈತೆ, ಆಚೆ ಬಂದು ಎಲ್ಲ ಅವೇರ್ನೆಸ್ ಆಗೈತೆ, ಇವ್ರು ಎಲ್ಲೆಲ್ಲ ದೂರದಲ್ಲಿ ಇವ್ರು ಒಂದ್ ಸ್ವಲ್ಪ ಇನ್ವಾಲ್ವ್ ಇದ್ದಾರೆ. ಅದರಿಂದ ಯಾರು ಆಚೆ ಬರಲ್ಲ. ಅಂದ್ರೆ ಅವ್ರ ಜೊತೆ ಒಂದಷ್ಟು ಅವರಿಂದ ಹಿಂಬಾಲಕರು ಕೂಡ ಸೇರ್ಕೊಂಡು ಅದನ್ನ ಕಂಪ್ಲೀಟ್ ಆಗಿ ಸರ್ವನಾಶ ಮಾಡ್ಬಿಟ್ಟಿದ್ದಾರೆ. ದಾಖಲೆಗಳ ಸರ್ವನಾಶ ಆಗಿದೆ, ಆದ್ರೆ ಭೂಮಿ ಅಲ್ಲೇ ಇದೆ, ಆದ್ರೂ ಯಾವ ಮುಸ್ಲಿಮ್ಸ್ ಬಾಂಧವರಿಗೂ ಅದು ಸಿಗ್ತಾ ಇಲ್ಲ. ಆದ್ರೆ ನಿಮ್ಮವರೇ ನಿಮಗೆ ಮೋಸ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧನೇ ನೀವು ಫೈಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾಕೆ ಬೇಕು ಈ ಉಸಾಬರಿ? ಅವ್ರ ತರ ಸೈಲೆಂಟ್ ಆಗಿ ಇದ್ಬಿಟ್ಟೆ ಆಗ್ತಿತ್ತಲ್ವಾ? ಒಳ್ಳೆ ಕ್ವಶನ್ ಇದು. ಇದೆಲ್ಲ ಏನಿದೆ ಅಂತ ಹೇಳಿದ್ರೆ, ಇವಾಗ ಮೂಲೆನಲ್ಲಿ ಹೋಗಿ ನೋಡ್ಬೇಕು. ವಫ್ ಆಗಿರೋದು ನಮ್ ದೊಡ್ಡವರು ಆ ಕಾಲದಲ್ಲಿ, ನಮ್ ಜನಾಂಗನಲ್ಲಿ ದೊಡ್ಡವರು ಮಾಡಿರೋದು. ಇದು ವಫ್ ದೇವರ ಹೆಸರಿನಲ್ಲಿ. ಇದು ದೇವರ ಹೆಸರಿನಲ್ಲಿ ಒಂದ್ಸಲಿ ನಾವು ಮಾಡ್ಬಿಟ್ರೆ ಅದು ಎಲ್ಲ ಹೋಗೋದೇ ಬಡವರಿಗೋಸ್ಕರ. ಇವಾಗ ಅದ್ನಲ್ಲಿ ನಾನು ಹೋಗಿ ಭಾಗ್ಯದಾರಿಯಾಗಿ ತಿಂತೀನಿ ಅಂತ ಹೇಳಿದ್ರೆ ಅವ್ರಿಗೂ ನನ್ಗೂ ಡಿಫ್ರೆನ್ಸ್ ಏನು? ಇವ್ರ ಗೆಟಿಂಗ್ ದೇವರ ಹೆಸರಲ್ಲಿ ಮಾಡ್ಬಿಟ್ಟು ಸೈತಾನ್ ಆಗ್ಬಿಟ್ರೆ ಇದು ಬಡವರಿಗೋಸ್ಕರ ಇದ್ದಂತ ಬಡವರಿಗೋಸ್ಕರ ಇರೋದು. ಅವ್ರಗಳಿಗೆ ಮನೆ ಸಿಗ್ತಾ ಇದೆಯಾ? ಅವ್ರಗಳಿಗೆ ಅದು ಪ್ರಾಫಿಟ್ ಸಿಗ್ತಾ ಇದೆಯಾ? ₹1 ಕೊಡ್ಲಿಲ್ಲ ಸರ್, ₹2 ನೀರು ಕುಡಿಸ್ಲಿಲ್ಲ ಇವರು. ಆ ರೀತಿಯಿಂದ ನುಂಗ್ ಹಾಕವ್ರೆ. ನಮ್ಗಂತೂ ಒಂಥರ ಅನಿಸ್ತಾ ಇದೆಪ್ಪ. ಸೊ ಏನ್ ಮುಂದಿನ ಹೋರಾಟ ಏನು ಹಾಗಾದ್ರೆ ಸರ್? ಇದು ಇವಾಗ ಅಲ್ಹಮ್ದುಲಿಲ್ಲಾ ಲಾಸ್ಟ್ ನಲ್ಲಿ ಇವಾಗ ನೀವು ಹೇಳೋದು ಕ್ವಶನ್ಗೆ 2024 ಅಮೆಂಡ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿದ್ದಲ್ಲ, ಆನ್ ಕ್ಯಾಮ್ರಾ ಫಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೀನಿ. ಇಟ್ ಈಸ್ ವೆಲ್ ಅಂಡ್ ಗುಡ್ ಫಾರ್ ದಿ ಬೆನಿಫಿಟ್ ಆಫ್ ಅವರ್ ಡೌನ್ ಟೌನ್ ಆಫ್ ದಿ ಸೊಸೈಟಿ. ಬಟ್ ಬಡವ್ರಿಗೋಸ್ಕರ ಇದು ಒಳ್ಳೆ ಡಿಸಿಷನ್. ಇದು ನಮ್ಗೆ ಇವಾಗ ಕಾಣಿಸ್ತೈತೆ ಈ ಡಿಸಿಷನ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿರೋದು 101% ಇಲ್ಲ, 1001%. ಬಿಕಾಸ್ ಇಲ್ಲಿ ಎಲ್ಲ ಕೆಳಗಡೆಯಿಂದ ಮೇಲ್ಮಟ್ಟಕ್ಕೆ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ. ಸಾವಿರಾರು ಕೋಟಿ, ಇವಾಗ ನಾನು ಕ್ಯಾಮ್ರಾ ಮೇಲೆ ಹೇಳ್ತಾ ಇದ್ದೀನಿಲ್ಲ, 100 ಕೋಟಿ. ಯಾಕಂತ ಹೇಳಿದ್ರೆ 4 ವರ್ಷದಿಂದ ನಾವು ಇದೆಲ್ಲ ಆಚೆ ತೆಗೆದು ಬರ್ತಾ ಇದ್ದೀವಿ. 1 ವಿಕೆಟ್ ಬೀಳಲಿಲ್ಲ. ಯಾಕೆ? ಹಂಗಾರೆ ವಿಕೆಟ್ ಬೀಳಿಸವನು ಇನ್ವಾಲ್ವ್ ಆಗಿದ್ದಾನೆ. ಎಲ್ಲ ಕಾಣಿಸ್ತಾ ಐತೆ ಹಂಗೇನೆ. ಎಲ್ಲ ಪವರ್ಫುಲ್ ರಾಜಕಾರಣಿ ಅಂತಂದ್ಮೇಲೆ ಏನ್ ಮಾಡಕ್ಕಾಯ್ತದೆ? ಅವ್ರು ಆಫ್ಟರ್ ಆಲ್ ನೌಕರರು, ಆಫ್ಟರ್ ಆಲ್ ಆಫೀಸರ್, ಅವರು ಅಷ್ಟು ಆಫ್ಟರ್ ಆಲ್ IAS ಆಫೀಸರ್ ಅಷ್ಟೇ. ಸರ್ ಅದೇ ಒಳ್ಳೆ ಕ್ವಶನ್ ಇದು ನೀವು ಕೇಳ್ಕೊಂಡಿದ್ದು. ಇಲ್ಲಿ ಒಂದು ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ, ನಿಮ್ಮದ್ಗೆ ನಾನು ಇವಾಗ ಅನಲೈಸ್ ಮಾಡ್ಕೊಂಡು ಹೋಗಿರೋದು, ಇದೆಲ್ಲ ನೋಡ್ಕೊಂಡು ಹೋದ್ಮೇಲೆ ಈ ದೊಡ್ಡವ್ರೆ ಅಂತ ಇವರೇ ಮಾಡೋರೆ ಅಂತ ನಾನು ಹೇಳಲ್ಲ, ಬಟ್ ಔಟ್ಸೋರ್ಸಿಂಗ್ ಜಾಬ್ಸ್ ಅಂತ ಮಡಿಕೊಂಡವ್ರೆ. ಏನು ಔಟ್ಸೋರ್ಸಿಂಗ್ ಜಾಬ್ಸ್? ಈ ಔಟ್ಸೋರ್ಸಿಂಗ್ ಜಾಬ್ಸ್ ಯಾರು ಕ್ರಿಯೇಟ್ ಮಾಡೋರು? ಹೂ ಇಸ್ ಬಿಹೈಂಡ್ ದಿಸ್ ಒನ್? ಇಂಥ ಜಾಬ್ಸ್ಗೆ ತಗೊಂಡ್ ಬಂದು ಆ 10ನೇ ತರಗತಿನವನು 12ನೇ ತರಗತಿನವನ್ಗೆ ಕರ್ಕೊಂಡ್ ಬಂದು ಒಳ್ಳೆ ದೊಡ್ಡ ಅಫಿಷಿಯಲ್ ಫಿಗರ್ಸ್ ಕೊಟ್ಬಿಟ್ಟವ್ರೆ. ಅವ್ರು ಏನ್ ಮಾಡ್ತಾರೆ? ಬೆಕ್ಕಾರ್ ಬಿಟ್ಟಿಂದ ಜಾಬ್ ಸಿಕ್ಕೈತೆ, ಅವರು ಗೌರ್ಮೆಂಟ್ ಸ್ಯಾಲರಿ ತಗೊಳ್ತಾರೆ, ಸರ್ಕಾರದ ನೌಕರಿ ಮಾಡ್ತಾರೆ, ಇಲ್ಲ ಯಾರು ಇವ್ರಿಗೆ ಪ್ರಿಫರೆನ್ಸ್ ಮಾಡೋರೆ ಅವ್ರು ನೌಕರಿ ಮಾಡ್ತಾರೆ. ಹೇಳಿ ಸ್ವಲ್ಪ ನೀವೇ. ಇದು ಮೇನ್ ಈ ಮಿಸ್ಸಿಂಗ್ ಪಾಯಿಂಟ್ ನಾನು ನೋಡಿದ್ದೀನಿ, ಕಣ್ಣಿಂದ ನೋಡಿದ್ದೀನಿ.
ಮೈಸೂರು ಅಂಡ್ ಮಂಡ್ಯಗೆ 90% ಔಟ್ಸೋರ್ಸಿಂಗ್ ಜಾಬ್ನಲ್ಲಿ ಕೂತವ್ರೆ. ಯಾಕೆ ಕೇಳ್ತಾರೆ ಇವರು? ಗೌರ್ಮೆಂಟ್ ಅಧಿಕಾರದ್ದು ಕೆಲಸ ಮಾಡ್ತಾರೆ ಇವರು? ಹೇಳಿ ನೀವೇ. ಯಾವ ಕಾರಣಕ್ಕೂ ಇವ್ರು ಮಾಡಲ್ಲ. ಇವರೇ ಕರ್ಕೊಂಡು ಬಂದ್ಮೇಲೆ ಹುಡುಗರು ಇವ್ರ ಪರವಾಗಿ ಕೆಲಸ ಮಾಡಬೇಕು, ಇನ್ನು ಸಮಾಜ ಪರ ಮಾಡಲ್ಲ. ಸಮಾಜ ಪರವ ನೀವು ಮಾಡೋದು ಬೇಡ. ಗೌರ್ಮೆಂಟ್ ಕಾನೂನು ಏನಿದೆ, ವಕ್ಫ್ ಆಕ್ಟ್, ಮೆಂಬರ್ಶಿಪ್ ಆಕ್ಟ್, ವಕ್ಫ್ ಲಾಸ್, ಸ್ಕೀಮ್ ಆಫ್ ಅಡ್ಮಿನಿಸ್ಟ್ರೇಷನ್ಸ್ ಏನಿದೆ ಆ ಪರ್ವ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನ ಹೇಳ್ತೀನಿ, ಇವ್ರಿಗೆ ಬಿಡಕ್ಕಾಗಲ್ಲ. ಹಂಗಾರೆ ರಾಜ್ಯ ವಕ್ಫ್ ಬೋರ್ಡ್ ಅಲ್ಲಿ ಅಥವಾ ಜಿಲ್ಲಾ ವಕ್ಫ್ ಬೋರ್ಡ್ ಅಲ್ಲೂ ಕೂಡ ಇದೇ ಪ್ರಭಾವಿಗಳಿದ್ರೆ 106 ಕೋಟಿ 1006 ಕೋಟಿನ ತಿಂತಾ ಇದಾರೆ, ಮುಸ್ಲಿಮ್ಸ್ ಅವ್ರಿಗೆ ಸಿಗ್ತಾ ಇಲ್ಲ. ಆದ್ರೆ ಪ್ರಭಾವಿಗಳಿಂದ ಆಫೀಸರ್ಗಳು ಕೂಡ ಅವ್ರ ಪ್ರಭಾವಕ್ಕೊಳಗಾಗಿ ಅವರು ತಿನ್ನಕ್ ಶುರು ಮಾಡ್ಬಿಟ್ಟಿದ್ದಾರೆ. ಹಾಗಾಗಿ ಇದು ಯಾರ ಮೇಲೆ ಕೂಡ ಕ್ರಮ ಆಗ್ತಿಲ್ಲ, ಯಾರು ಏನು ಆಗ್ತಾ. ಒಳ್ಳೆ ಕ್ವಶನ್. ಇದಕ್ಕೂ ನಾನು ಹೇಳ್ಬಿಡ್ತೀನಿ ಸ್ವಲ್ಪ. ಈ ಕಮಿಟೀಸ್ ನಲ್ಲಿ ನೀವು ಕೇಳ್ದಂಗೆ ದೊಡ್ಡ ಬೆಂಗಳೂರಿನಲ್ಲಿ ಇಲ್ಲಿ ನಮ್ಮ ವಕ್ಫ್ ಬೋರ್ಡ್ ಏನೋ ಅಟಾಮನಸ್ ಬಾಡಿ. ಇದು ಏನಿದು ಅಟಾಮನಸ್ ಬಾಡಿ? ಒಂದು ಎಕ್ಸಾಂಪಲ್, ಮೈಸೂರು ಯೂನಿವರ್ಸಿಟಿ ಇದೆ. ಯಾರಾನ ಒಬ್ಬರಿಗೆ ಪಾಲಿಟಿಷಿಯನ್ಸ್ಗೆ ತೋರಿಸ್ಬಿಡಿ, ಎಲ್ಲ ಇಂಟೆಲೆಕ್ಚುಯಲ್ಸು ಪ್ರೊಫೆಸರ್ಸು ಅವ್ರು ಕೂತವ್ರೆ. ಯೂನಿವರ್ಸಿಟಿ ಕಾನೂನು ಪರವಾಗಿ ನಡೀತಾ ಇದೆ. ಹೌದು, ಯು ಗಾಟ್ ಮೈ ಪಾಯಿಂಟ್. ಹಂಗೇನೆ ವಕ್ಫ್ ಬೋರ್ಡ್ ಅಟಾಮನಸ್ ಬಾಡಿ. ಅಲ್ಲಿ ಯಾರು ಇರ್ಬೇಕು? ಇಂಥವ್ರ ಹಲ್ಕಾಗಳು ಇಲ್ಲ, ಇರಬೇಡದಾಗಿತ್ತು. ನಾನು ಹಲ್ಕಾಗಳು ಅಂತ ಹೇಳೋಕ ಇಷ್ಟಪಡ್ತೀನಿ. ಕಾರಣ ಯಾಕಂತ ಹೇಳಿದ್ರೆ ಇವ್ರ ಎಲ್ಲ ಇನ್ಫ್ಲೂಯೆನ್ಸು, ಇವ್ರಿಗೆ ಮಾನ ಮರ್ಯಾದೆ ನೀತಿ ಧರ್ಮ ಏನೂ ಇಲ್ಲ. ಇವ್ರ ರಾಜಕೀಯಗೆ ಇವರು ಚೇರ್ ಉಳಿಸಕ್ಕೆ ಅಲ್ಲಿ ಕೂತ್ಕೊಂಡು ಜನ ಪರವಾಗಿ ನಾವು ಇದೀವಿ ಅಂತ ಹೇಳ್ತಾರೆ. ಬಟ್ ನಾಟ್ ಇವನ್ 1 ಪೈಸಾ 1 ಪೆನ್ನಿ ದೇ ವಿಲ್ ಅಫೋರ್ಡ್ ಫಾರ್ ದಿ ಬಡವರು. ಅಲ್ಲಿ ಅಟಾಮನಸ್ ಬಾಡಿನಲ್ಲಿ ಅಲ್ಲಿ ಕೂತ್ಕೊಂಡು ಬೇಕಾಗಿರೋದು ಯಾರಂತ ಹೇಳಿದ್ರೆ ನಮ್ಮ ಸ್ಕಾಲರ್ಸ್, ದೊಡ್ಡ ಸ್ಕಾಲರ್ಸ್ ಕೂತ್ಕೊಂಡು. ಸ್ಕಾಲರು ಇಲ್ಲ, ಎಲ್ಲ ಇವ್ರೇ. ಇವ್ರು ಸಾಯ್ದ್ರೆ ಇವ್ರ ಮಕ್ಕಳು ಸಾಯ್ದ್ರೆ ಯಾರು ಅವನು ಅವನ್ ಅಕ್ರಮ ಇವನ್ ಬಚಾಯಿಸೋದು, ಇವನ್ ಅಕ್ರಮ ಇವ್ರ ಹಿಂದ್ಗಡೆ ಬರೋನ್ ಬಚಾಯಿಸೋದು, ಹಿಂಗ್ ಮಾಡ್ಕೊಂಡು ಎಲ್ಲ ಹಾಳು ಮಾಡಿ ಕೂತವ್ರೆ. ಮುಂದಿನ ಕತೆ ಏನು ಹಂಗಾರೆ? ಅಲ್ಲ ನೋಡ್ಕೋಬೇಕಾ? ಅಲ್ಲದು ಮಾತು ನೀವು ಹೇಳಿದ್ರಿ, ಅಲ್ಹಮ್ದುಲಿಲ್ಲಾ. ಕಾನೂನೇ ಇದೆ ಸರ್, ನಮ್ಮ ಅಲ್ಲದ್ದು ಕಾನೂನಲ್ಲಿ ಇದೆ. ಅದು ನಾನು ಹೇಳ್ತಾ ಇರೋದು ಅದೇ. ಇವ್ರು ಮೀರಿಸ್ಕೊಂಡು ಅದೂ ಇಲ್ಲ, ಕಾನ್ಸ್ಟಿಟ್ಯೂಷನ್ ಕಾನೂನು ಇಲ್ಲ ಅಂದ್ರೆ ಇವ್ರ ಹೃದಯನಲ್ಲಿ ಹಾರ್ಟ್ ಇದೆ ಅಲ್ಲ, ಎಂತೆ ಹಾರ್ಟ್ ಇರ್ಬೋದು ಇವ್ರ ಹತ್ರ. ಅದು ನಿಮ್ ಜನಕ್ಕೆ ಗೊತ್ತಾಗ್ತಿಲ್ವಲ್ಲ ಹಂಗಾರೆ? ಕ್ಷೇತ್ರದ ಜನ ಓಟ್ ಹಾಕೊಂಡು ಬರ್ತಾನೆ ಇದ್ರೆ ನೆಕ್ಸ್ಟ್ ಅವರೇ ಮಿನಿಸ್ಟರ್ ಆಗ್ಬೇಕು ಅಂತ ಓಡಾಡ್ತಾ ಇದಾರೆ. ಆಮೇಲೆ ಹಿಂಗೆಲ್ಲ ಪ್ರಶ್ನೆ ಮಾಡಿದ್ರೆ ನೀನು ಹುಚ್ಚರು ಅನ್ನಲ್ವಾ? ಇಲ್ಲ, ನಾನು ಮಿನಿಸ್ಟರ್ ಬಗ್ಗೆ ನಾನು ಏನು ಹೇಳಕ್ ಹೋಗಲ್ಲ. ಅವ್ರದ್ದು ಜನ ಇದಾರಲ್ಲ, ಜನಕ್ಕೆ ಒಂದ್ ಮಾತು ಹೇಳ್ತೀನಿ ಸರ್, ಇದು ಸತ್ಯಾಂಶನೇ. ಜನಕ್ಕೆ ಇವರು ಎಲ್ಲ ಎದರ್ಸ್ಕೊಂಡು, ಇವ್ರ ಚೇಲಾಗಳು ಇದ್ದಾರೆ, ಅವ್ರು ಬಂದು ಎದರ್ಸ್ತಾರೆ. ನನ್ಗೇನೆ ನೋಡಿ 10 ವರ್ಷದಿಂದ ಅಜೀಜ್ ಡಬಲ್ ರೋಡ್ಗೆ ನಾನು ಓಡಾಡ್ತಾ ಇದ್ದೀನಿ, ಒಬ್ಬನ್ಗೆ ನನ್ನ ಜೊತೆನಲ್ಲಿ ಇರಕ್ ಕೊಳ್ಳಿಲ್ಲ.